ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರುನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕೊರಟಗೆರೆ ತಾಲೂಕಿನ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು. ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ವಿಶೇಷ ಪೂಜೆಗಳು ನಡೆದಿದ್ದು 35,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದು ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಾರಾಯಣಿ ನಮೋಸ್ತುತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಆಕೆ ಬನ್ನಿ. ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ. ತುಂಬ ವರ್ಷಗಳಿಂದನೂ ಬರ್ತಾ ಇದ್ದೀವಿ. ಮಗಳು ಮದುವೆಗೆ ಮತ್ತು ಮನೆ ಕಟ್ಟೋಕ್ಕೆಲ್ಲ ಅರ್ಸ್ಕೊಂಡಿದ್ದು ಎಲ್ಲ ಅದರಂತೆಯೇ ನೆರವೇರೈತೆ. ಮಾತ್ರ ಅಮ್ಮ ಮಾತ್ರ ಹೊಲಿದ್ರೆ ಚೆನ್ನಾಗಿ ಹೊಲಿತಾಳೆ. ಮಾತ್ರ ನಂಬಬೇಕು. ಮಾತ್ರ ವರ್ಷಗಳಿಂದ ಬಂದ್ರೂ, ತುಂಬ ವರ್ಷಗಳಿಂದ ಬಂದ್ರೂ ಮಾತ್ರ ಈಗ ನಮ್ಗೆ ಒಳ್ಳೇದಾಗಿಲ್ಲ ಅನ್ನೋರೇ ಯಾರೂ ಇಲ್ಲ. ಎಲ್ಲರೂ ಒಳ್ಳೇದಾಯಿತು ಅಂತ ನಮಗೂ ಒಳ್ಳೇದು ಆಗೈತೆ. ಮಾತ್ರ ಮಗಳು ಮದುವೆಗೆ ಮನೆಗೆ ಎಲ್ಲದಕ್ಕೂ ಅರ್ಸ್ಕೊಂಡಿದ್ದೀವಿ. ತುಂಬ ಒಳ್ಳೇದಾಗೈತೆ. ಮಾತ್ರ ಅಮ್ಮ ನಂಬಿದ್ರು ಮಾತ್ರ ಬಿಡಲ್ಲ. ಮಾತ್ರ ಅಷ್ಟೇ, ಅವ್ರು ಮರೆತರು ಮಾತ್ರ ಬಿಡಲ್ಲ, ಅವ್ರು ನಂಬೋದು ಮಾತ್ರ ಬಿಡೋದಿಲ್ಲ. ಮಾತ್ರ ಅಷ್ಟು ಒಳ್ಳೇದಾಗೈತೆ. ಮಾತ್ರ ನಾವು ಬರ್ತಾ ಇದ್ದೀವಿ. ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ. ನಾವು ಗುಬ್ಬಿ ತಾಲೂಕು ಇಲ್ಚಂದ್ರ ಗ್ರಾಮೀಣದಲ್ಲಿದ್ದೀವಿ. ನನ್ನ ಹೆಸರು ID ರಮೇಶ್ ಅಂತ ಹೇಳಿ. ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾಗಿ ಎಲ್ಲ ಜನಗಳಲ್ಲೂ ಸೇರಿದೆ. ಕರ್ನಾಟಕಾದ್ಯಂತ ಮತ್ತು ರಾಜ್ಯಗಳಲ್ಲೂ ಸಹ ವಿಚಾರವಾಗಿದೆ. ಆದ್ದರಿಂದ ಈ ಒಂದು ಹೊಸ ವರ್ಷದಲ್ಲಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಹೊಸತನವನ್ನು ನೋಡೋಕ್ಕೋಸ್ಕರವಾಗಿ ಬಂದಿದ್ದಾರೆ. ಈ ತಾಯಿ ಎಲ್ಲರಿಗೂ ಸಹ ಶಕ್ತಿಯನ್ನು ಕೊಡ್ತಾಳೆ ಮತ್ತು ದುಡ್ಡಿನ ಹಣಕಾಸಿನ ವಿಚಾರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡೋಕ್ಕೆ ಒಂದು ಒಳ್ಳೆಯ ಧರ್ಮಕ್ಷೇತ್ರವಾಗಿ ಇದು ಬೆಳವಣಿಗೆ ಆಗ್ತಾಯಿದೆ. ಇನ್ನೂ ಹೆಚ್ಚಿನದಾಗಿ ಇದು ಬೆಳವಣಿಗೆಯಾಗಿ ಜನಗಳಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಗೊರವನಹಳ್ಳಿ ಲಕ್ಷ್ಮಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಒಂದು ಸೇರಿ ಒಂದು ಆಶೀರ್ವಾದವನ್ನು ಪಡೆಯಲು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಒಂದು ಸಿಬ್ಬಂದಿಗೂ ಸಹ ಸಿಬ್ಬಂದಿ ಕರೆಕ್ಟಾಗಿ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಈ ಜನತೆಯ ಪರವಾಗಿ ನಾವು ಹೃತ್ಪೂರ್ವಕವಾದಂಥ ಪೊಲೀಸ್ ಇಲಾಖೆ ಇರ್ಬೋದು, ಧರ್ಮದರ್ಶಿಗಳ ಇಲಾಖೆಯಿಂದ ಇರ್ಬೋದು, ಅವರೆಲ್ಲರಿಗೂ ಸಹ ನಾವು ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಸುಮಾರು ವರ್ಷಗಳು, ನಾನು ಇಲ್ಲೇ ಡ್ಯೂಟಿ ಮಾಡ್ತಿದ್ದೆ ಮೊದಲು. ಈಗ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 15-20 ವರ್ಷದಿಂದಲೇ ಬರ್ತಿದ್ದೀವಿ. ಪ್ರತಿ ವರ್ಷವೂ ಬರ್ತಿರ್ತೀವಿ ಮತ್ತು ಯಾವಾಗಲೂ ಬೇಕಾದಾಗ ಬರ್ತಿರ್ತೀವಿ. ಆದರೆ ಇಲ್ಲಿ ಪೂರ್ವಕದಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಈಗ ಹೆಚ್ಚಿನದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದಲ್ಲಿ ಸಹ ಒಂದು ವಿಚಾರ ಇಲ್ಲಿ ನೆಲೆಸುತ್ತದೆ. ಆ ಒಂದು ಪ್ರಸಿದ್ಧಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಆಸೆಯ ಭಾಗವಾಯಿತು. ನಮ್ಮ ಹೆಸರು ID ರಮೇಶ್ ಅಂತೇಳಿ, ಇಲ್ಚಂದ್ರ ಗುಬ್ಬಿ ತಾಲೂಕಿನಲ್ಲಿ. ನಾವು ಮಂಡ್ಯದಿಂದ ಬಂದಿರೋದು, ತುಂಬ ವರ್ಷಗಳಿಂದ ಬರ್ತಾಯಿದ್ದು. ತುಂಬ ಒಳ್ಳೇದಾಗೈತೆ. ಮಾತ್ರ ನಾವು ಏನು ಕೇಳ್ಕೊತೀವಿ ಅದನ್ನೆಲ್ಲ ಒಳ್ಳೇದೇ ಆಗೈತೆ. ಮಗಳು ಮದುವೆಗೆ ಮನೆಗೆಲ್ಲ ಎಲ್ಲ ಅರ್ಸ್ಕೊಂಡಿದ್ದು ಅದರಂತೆಯೇ ಒಳ್ಳೇದೇ ಆಗೈತೆ. ನಾವು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ. ಆದರೆ ಇವತ್ತು ಹೇಳಬೇಕಂದ್ರೆ ತೀರಾ ಕಡಿಮೆ. ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ, ಸರ್ಕಾರಿ ರಜೆ ಇಲ್ಲದೇ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ. ಆದ್ರೂ ನಮ್ಮ ಇದ್ರ ಪ್ರಕಾರ ಒಂದು 25,000 ರಿಂದ 30,000 ಜನ ಬರುವ, 60,000 70,000ವರೆಗೂ ಇದೆ.
ಅಂತ ನಾವು ಇದು ಮಾಡಿದ್ವಿ. ಆದರೆ ಒಂದು 30-35 ಸಾವಿರ ಜನ ಬರ್ಬೋದು ಸಂಜೆ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಬರುವಂತಹ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು, ಸರತಿ ಸಾಲು ವ್ಯವಸ್ಥೆ ಆಗ್ಬೋದು, ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು, ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ. ಬರೋಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಸಾಲು ಸರದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು, ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಏನು ನಮ್ಮ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು, ನಮ್ಮ ಸಾಹೇಬರು ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ. ವಾಲಂಟ್ರಿಯಾಗಿ ನಿಂತು ನಮ್ಮ ಇದಕ್ಕೆ ಕೈ ಜೋಡಿಸಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮ ಗೃಹ ಇಲಾಖೆಯವರು ಎಲ್ಲ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸರ್ವಸ್ಥ ಜನರಿಗೆ, ಬರುವಂಥ ಭಕ್ತರಿಗೆ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ ಅನುಕೂಲ ಮಾಡಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಭಕ್ತರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋ ದಾಸೋಹ ವ್ಯವಸ್ಥೆಯೂ ಇದೆ. ಆಲ್ರೆಡಿ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ದೀವಿ. ರಾತ್ರಿ 11 ಗಂಟೆ ಆದ್ರೂ ನಾವು ಪ್ರಸಾದ ವ್ಯವಸ್ಥೆ ಇದೆ. ದರ್ಶನ ವ್ಯವಸ್ಥೆ ಜನ ಎಷ್ಟೊತ್ತು ಸಾಮಾನ್ಯವಾಗಿ ನಾವು 8:30-8:45ಗೆ ಬಾಗ್ಲಾಗ್ತೀವಿ. ಏನಾದರೂ ಜನ ಲೇಟಾಗಿ ಬಂದರೆ ನಾವು ಇರೋಂಥ ಜನರಿಗೆ ಅಷ್ಟು ಜನಕ್ಕೂ ಬರೋಂಥ ಭಕ್ತರಿಗೆ ದರ್ಶನ ಮಾಡಿ ನಾವು ಬಾಗಿಲಾಕಬೇಕು ಅಂತ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಈ ಒಂದು ಇದಕ್ಕೆ ನನ್ನ ಒಬ್ಬನ ಶ್ರಮ ಅಲ್ಲ, ಏನು ನಮ್ಮ 14 ಜನ ಧರ್ಮದರ್ಶಿಗಳಿದ್ದಾರೆ. 14 ಜನ ಶ್ರಮ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಇದು ಮಾಡ್ತಾಯಿದ್ದಾರೆ. ಅವ್ರಿಗೂ ನಮ್ಮ ಮಾಧ್ಯಮ ವರ್ಗದವರು, ನೀವು ಟಿ ವಿಯವರಾಗ್ಬೋದು, ಪತ್ರಕರ್ತರಾಗ್ಬೋದು, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಕೈ ಜೋಡಿಸಿ ನಮ್ಮ ಇದಕ್ಕೆ ಸಹಕಾರ ನೀಡ್ತೀರಾ. ನಮಗೆ ಪೊಲೀಸ್ನವರಾಗ್ಬೋದು, ಸೆಕ್ಯೂರಿಟಿಗಳಾಗ್ಬೋದು, ಭಾಳ ನಮಗೆ ಮೊದಲಿನ ಇವತ್ತೇ ಅಲ್ಲ ನಮ್ಮ ಟ್ರಸ್ಟ್ ಬಂದಾಗಿಂದನೂ ಭಾಳ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಆಯ್ತಮ್ಮ. ಎಲ್ರಿಗೂ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸುಖಕರವಾಗಿ ನಡೀತಾ ಇದೆ. ಇವಾಗಲೂ ಕೂಡ ಹೊಸ ವರ್ಷ ಇದೆ. ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ. ಹೀಗೆ ನಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಭಾವಿಸ್ತೀವಿ. ಯಾವಾಗಲೂ ಗೊರವನಹಳ್ಳಿಗೆ ನಾವು ಬರ್ತಾನೆ ಇರ್ತೀವಿ. ಪ್ರತಿ ವರ್ಷ ಬಂದು ನಾವು ಮಡ್ಲಕ್ಕಿ ಕೊಟ್ಟು ನಮ್ಮಲ್ಲಿರೋ ಆಶಯ ಏನಿದೆ ಅದನ್ನು ಬೇಡ್ಕೊಂಡು ದೇವಿಗೆ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ. ದೇವಿ ಎಲ್ಲದನ್ನು ಈಡೇರಿಸ್ಕೊಟ್ಟಿದ್ದಾಳೆ. ನಮಗೆ ಸುಖ, ಶಾಂತಿ, ನೆಮ್ಮದಿ, ನಾವು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ದೇವಿಯಲ್ಲಿ ಒಂದು ಆಶಯ ಬೇಡ್ಕೊಂಡು ಪ್ರತಿ ವರ್ಷ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು. ತಾಯಿ ಕೃಪಾಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ.
ಅವ್ರ ಆಶೀರ್ವಾದದಿಂದ ಸದಾ ನಾವು ಸುಖವಾಗಿದ್ದೀವಿ. ಹೀಗೆ ತಾಯಿ ಆಶೀರ್ವಾದಕ್ಕೋಸ್ಕರ ಇವಾಗಲೂ ಬಂದಿದ್ದೀವಿ. ಇವಾಗ ಬೆಂಗಳೂರಿಂದ ಬಂದಿದ್ದೀವಿ. ಇವತ್ತು ಸುಮಾರು ಜನ ಇವಾಗ ಬಂದಿದ್ದೀವಿ. ತುಂಬ ಕ್ರೌಡ್ ಇದೆ. ತಾವು ಮೊದಲು ನೋಡಿದ್ದಕ್ಕೂ ದೇವಸ್ಥಾನ ಈಗ ನೋಡ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ತುಂಬ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ. ಪ್ರತಿದಿನ ದಾಸೋಹ ಇರೋದ್ರಿಂದ ಪ್ರತಿ ಜನಕ್ಕೂ ಊಟ ಎಲ್ಲ ಸಿಗ್ತಾ ಇದೆ. ಎಲ್ಲರೂ ಸಂತೃಪ್ತರಾಗಿ ಹೋಗ್ತಾ ಇದ್ದಾರೆ. ತಾಯಿ ಆಶೀರ್ವಾದ ಹೀಗೆ ಎಲ್ಲರ ಮೇಲೂ ಇರಲಿ, ಹೀಗೆ ಚೆನ್ನಾಗಿ ನಡೀಲಿ ಅಂತ ಭಾವಿಸ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಸವಿತಾ.